ಜೀವ ಬಾಯಿಗೆ ಬಂದೈತೆ, ಕೂತಿದ್ದೀನಿ ಸೈಲೆಂಟಾಗಿ. ಹಾಯ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ರವಿನಯನ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ತೆ, ರವಿನಯನ ಯೂಟ್ಯೂಬ್ ಚಾನಲ್. ನಂತರ ಹೇಳಿ ಹೋಗ್ಲಿ ನೀವು, ಅವಾಗ ಒಪ್ಕೋತೀನಿ, ಆಡ್ಕೋಬೇಡಿ. ಹಾಯ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ರವಿನಯನ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಹಾಯ್ ಕರೋ. ಡ್ರೈವಿಂಗ್ ಮಾಡ್ತಾ ಇದ್ದೀವಿ. ನಾವು ಡ್ರೈವಿಂಗ್ ಮಾಡ್ತಾ ಇದ್ದೀವಿ, ನಮ್ಗೆ ಡಿಸ್ಟರ್ಬ್ ಮಾಡೋದು. ಓಕೆ, ನಿಮಗೇನು ಡಿಸ್ಟರ್ಬ್ ಮಾಡಲ್ಲ. ಇವತ್ತು ಸಂಡೇ ಆಗಿರೋದ್ರಿಂದ ಇವತ್ತು ಬ್ಲಾಗಲ್ಲಿ ಏನಿದೆ ಅಂದರೆ, ಇವತ್ತು ನಾವಿಬ್ಬರು ಬೈಲಾಂಜನೇಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ತುಮಕೂರಲ್ಲಿ. ನನ್ನ ತಂಗಿ ಅವರು ದೇವ್ರು ಮಾಡ್ತಾ ಇದ್ದಾರೆ, ಅದರಿಂದ ದೀಕ್ಷಿತಾ ಅವರು. ಆ್ಯಂಡ್ ಇನ್ನೊಂದು ಸ್ಪೆಷಲ್ ಏನಂದರೆ, ಇವತ್ತು ಜನನಿ ಬರ್ಡೇ. ಆ್ಯಂಡ್ ನಾವಿಬ್ಬರ ಕಡೆಯಿಂದ ಜನನಿಗೆ ಬರ್ಡೇ ವಿಶಸ್. ಹ್ಯಾಪಿ ಬರ್ಡೇ. ಜನ್ಮಭೂಮಿ ಅಲ್ಲ, ಜನನಿ ಅಷ್ಟೇ. ಒಂದು ವರ್ಷ ಆಗೋಯ್ತು. ನಾನು ಲಾಸ್ಟ್ ಟೈಮ್ ಅವಳದು ಒಂದು ವರ್ಷದಲ್ಲಿ ಅವಳ ಬರ್ಡೇ ವ್ಲಾಗ್ ಮಾಡಿದ್ದೆ. ಒಂದು ವರ್ಷ ಆಗೋಯ್ತು. ಇಷ್ಟು ಬೇಗ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಆ್ಯಂಡ್ ಅವಳ ಬರ್ಡೇಗೆ ಹೋಗೋಕ್ಕಾಗ್ತಾಯಿಲ್ಲ, ಮಿಸ್ ಮಾಡ್ಕೋತಾ ಇದ್ದೀನಿ. ಆದರೆ ಥಿಂಕ್ ಮಾಡ್ತಾ ಇದ್ದೀನಿ ಆನ್ ದಿ ವೇನಲ್ಲೇ ಅವ್ರ ಮನೆ. ಸೊ ಹೋಗ್ಬಿಟ್ಟು ವಿಶ್ ಮಾಡ್ಬಿಟ್ಟು ಹೋಗ್ಬಿಡೋಣ ಅನ್ಕೊಳ್ತಾ ಇದ್ದೀನಿ. ಇಲ್ಲ, ನಾನು ವಿಶ್ ಮಾಡ್ತೀನಿ. ಜಸ್ಟ್ ಜಾಸ್ತಿ ಟೈಮ್ ತಗೊಳ್ಳಲ್ಲ. ಓನ್ಲಿ 2 minutes ಅಷ್ಟೇ. ನೀವು ಬೇಕಾದ್ರೆ ಇಲ್ಲೇ ಕೂತೀರಿ, ನಾನು ಮಾತ್ರ ಹೋಗ್ಬಿಟ್ಟು. ನೀವು ಬನ್ನಿ, ಏನಾಗಲ್ಲ. 3 minutes ಅಷ್ಟೇ. ಹೋಗೋದು, ವಿಶ್ ಮಾಡೋದು, ಬರೋದು. ಲೆಟ್ಸಿ. ನಾನು ಬೈಲಾಂಜನೇಯ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಹೋಗ್ತಾ ಇರೋದು. ತುಂಬ ಪವರ್ಫುಲ್ ಅಂತಾರೆ. ನಮ್ಮ ಅತ್ತೆ ಮನೆ ದೇವ್ರು ಕೂಡ ಅದೇ ದೇವರು. ಲಾಸ್ಟ್ ಟೈಮ್ ಅವ್ರು ಹೇಳಿದಾಗ ನಾವು ಹೋಗೋಕ್ಕಾಗಿಲ್ಲ. ಬಟ್ ಈ ಸಲ ಮಿಸ್ ಮಾಡ್ಕೋಬಾರ್ದು ಅಂತ ಹೋಗ್ತಾ ಇರೋದು. ರವಿ ಯಾಕೆ ಬರ್ತಾ ಇರೋದು ಅಂದರೆ, ಅವ್ರು ಆಂಜನೇಯ ಭಕ್ತ ಅಲ್ವಾ, ಎಲ್ಲೆಲ್ಲಿಂದನೋ ಇನ್ವೈಟ್ ಬಂತಂತೆ ಅವ್ರಿಗೆ. ಅದಕ್ಕೇನೆ ಅವ್ರು ಆ ರೀತಿ. ರವಿ ಬಜರಂಗಿ ನೋಡೋಣ ಅಂತ ಹೆಂಗೈತೆ ಅಂತ ಹೋಗ್ತಾ ಇದ್ದೀನಿ. ಈಸಿಯಾಗಿ ಅಂದ್ರೆ ರವಿ ಬರ್ತಾ ಇರಲಿಲ್ಲ. ಆಂಜನೇಯ ಅಂದರೆ ರವಿಗೆ ತುಂಬ ಫೇವ್ರೆಟ್ ಅಲ್ವಾ, ಅದಕ್ಕೇನೆ ಒಪ್ಕೊಂಡಿರೋದು ಹೋಗೋಣ ಅಂತ. ಸೊ ಲೆಟ್ಸ್ ಸಿ ಹೇಗಿರುತ್ತೆ ಏನು ಅಂತ ಎಲ್ಲ ವ್ಲಾಗಲ್ಲಿ ತೋರಿಸ್ತೀನಿ ಗೈಸ್. ಹ್ಯಾಪಿ ಬರ್ಡೇ ಜನನಿ. ಹಾಯ್ ಮಾಡು. ಹಾಯ್ ಅಣ್ಣ. ಬರ್ತೀಯ ನಮ್ಮ ಮನೆಗೆ? ನಮ್ಮೂರಿಗೆ ಬರ್ತೀಯಾ? ನಮ್ಮೂರಲ್ಲಿ ಕರು ಐತೆ, ಬೆಕ್ಕಮರಿ ಐತೆ. ಬಾ, ನಿನ್ ಥರನೇ ಕ್ಯೂಟ್ ಆಗೈತೆ ನೋಡಿ ಫ್ರೆಂಡ್ಸ್. ಜನನಿಗೆ 2 ವರ್ಷ ಆಗ್ಬಿಟ್ಟಾಗ್ಲೇ. 1 ವರ್ಷ ಎಷ್ಟು ಬೇಗ ಆಗೋಯ್ತು. ಕ್ಯೂಟ್ ಗರ್ಲ್. ಕರಿ ಮಮ್ಮನ ಏಮಿ ಅಂತೀಯಾ? ಕೂಗು ಏಮಿ ಅನು, ಏಮಿ ಮಾಮ ಅನು. ಇದು ಇವ್ರದೇ ಸ್ವಂತ ಜಾಗ ಇಲ್ಲ, ಇವರೇ ಸ್ವಂತ ತಗೊಂಡಿದ್ದು. ಅವಳು ತುಂಬ ಕ್ಯೂಟ್ ಮತ್ತು ತುಂಬ ಸೈಲೆಂಟ್. ಅದಕ್ಕೆ ನಂಗೆ ಆ ಮಗು ಕಂಡ್ರೆ ತುಂಬ ಇಷ್ಟ. ನಾವು ತುಮಕೂರಿಗೆ ಬಿಡದಿಯಿಂದ ಹೋಗೋದು ಅಂತ ಅಂದಿದ ತಕ್ಷಣ ನಾನು ಬಿಡದಿ ತಟ್ಟೆ ಇಡ್ಲಿ ತಿನ್ಬೇಕಂತ ಫಿಕ್ಸ್ ಆಗಿಬಿಟ್ಟಿದ್ದೆ. ಅದು ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ಅದಕ್ಕೆ ನಾನು ಅಲ್ಲಿ ತಿಂತ ಎಲ್ಲ ಪಾರ್ಸಲ್ ಮಾಡಿಸ್ಕೊಬಿಟ್ಟು ಹೋಗ್ತಾ ಹಂಗೆ ಕಾರಲ್ಲಿ ತಿನ್ಕೊಂಡು ಹೋಗ್ತಿದ್ದೀನಿ. ರವಿ ಬೆಳಗ್ಗೆ ಹಸುಗಳು ಗುಯ್ಯಕ್ಕೆ ಹೋಗಿದ್ದಾಗ ಅವ್ರು ಅಲ್ಲೇ ನಾಷ್ಟ ಮಾಡ್ಕೊಂಡು ಬಂದಿದ್ದಾರೆ ಅವ್ರ ಅಪ್ಪ ಅಮ್ಮ ಮನೇಲಿ. ನೋಡಿ ಎಷ್ಟು ಜನ, ಅದೇನೋ ಕೆರೆ ನೋಡೋಕೆ ಇಷ್ಟು ಜನ ಬಂದಿರ್ತಾರೆ. ಕೆರೆ ಇದೆ, ಗೊತ್ತಿಲ್ವ ನಿಮಗೆ? ಬಿಡದಿ ಹತ್ರ ನಲ್ಲಿಗುಡ್ಡೆ ಕೆರೆ ಅಂತ ಇದೆ. ನಲ್ಲಿಗುಡ್ಡೆ ಲೇಕ್ ಅಂತ ಸ್ವಲ್ಪ ಫೇಮಸ್ ಆಗಿದೆ. ತುಂಬ ಜನ ಅದನ್ನು ನೋಡೋಕೆ ಹೋಗ್ತಾರೆ, ಯಾಕಂದರೆ ಸೈಟ್ ಸೀಯಿಂಗ್ ಚೆನ್ನಾಗಿದೆ. ಕೆರೆ ತುಂಬಿದ್ರೆ, ಕೋಡಿ ಹರಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ಅಲ್ಲಿ ಸ್ವಲ್ಪ ಆಕ್ಸಿಡೆಂಟ್ಸ್ ಕೂಡ ಆಗಿದೆ. ಅಂದರೆ ಹೋಗಿದವರು, ಸ್ವಿಮ್ಮಿಂಗ್ ಮಾಡೋಕ್ಕೆ ಹೋದವರು ಎಲ್ಲ ಏನೇನೋ ದುರ್ಘಟನೆಗಳು ಕೂಡ ನಡೆದಿದೆ. ಸೊ ಕೇರ್ಫುಲ್ ಆಗಿರಬೇಕು ಅಷ್ಟೇ, ಯಾವುದೇ ಕೆರೆ ಆಗಲಿ ಏನೇ ಆಗಲಿ. ನಾವು ಹೋಗ್ತಾ ಇರೋ ರೂಟ್ ಸ್ವಲ್ಪ ಫಾರೆಸ್ಟ್ ಏರಿಯಾ ಥರನೇ ಇತ್ತು. ಸ್ವಲ್ಪ ಕವರೆಲ್ಲ ಬಿಸಾಕಿದ್ರೆ ಪ್ರಾಣಿಗಳಿಗೂ ತೊಂದರೆ ಆಗುತ್ತೆ, ಪರಿಸರ ಮಾಲಿನ್ಯ ಆಗುತ್ತೆ ಅಂತ ಹೇಳಿ ನಾನು ಕವರ್ ಬಿಸಾಕಲಿಲ್ಲ. ಹಾಗೆ ಕಾರಲ್ಲಿ ಇಟ್ಕೊಂಡು ಲಾಸ್ಟಲ್ಲಿ ಮನೆಗೆ ಬಂದಮೇಲೆ ಬಿಸಾಕೋಣ ಅಂತ. ನೀವು ಅಷ್ಟೇ ಪ್ಲಾಸ್ಟಿಕ್ ವಸ್ತುಗಳಾಗಲಿ ಬಾಟ್ಲುಗಳಾಗಲಿ ಎಲ್ಲಂದ್ರಲ್ಲಿ ಬಿಸಾಕಬೇಡಿ. ಯಾಕಂದರೆ ಸಿಟಿ ಸೈಡ್ ಆದರೆ ಕ್ಲಿಯರ್ ಮಾಡೋಕ್ಕಿರ್ತಾರೆ. ಬಟ್ ಇಲ್ಲೆಲ್ಲ ಹಾಕಿದ್ರೆ ಅದು ಯಾವತ್ತೂ ಕ್ಲಿಯರ್ ಆಗೋಲ್ಲ, ಪ್ರಾಣಿಗಳಿಗೆಲ್ಲ ಎಫೆಕ್ಟ್ ಆಗುತ್ತೆ ಅದು. ಸೊ ದಯವಿಟ್ಟು ಯಾರನ್ನು ಪರಿಸರ ಮಾಲಿನ್ಯ ಮಾಡಿಬಿಡಿ. ಈ ರೋಡ್ ಇದೆಯಲ್ಲ, ಇದು ಬಿಡದಿಯಿಂದ ಮಾಗಡಿಗೆ ಹೋಗೋ ಮಧ್ಯದಲ್ಲಿ ಸಿಗೋ ರೋಡ್. ಇದು ಎಷ್ಟು ಡೇಂಜರ್ ರೋಡ್ ಅಂದರೆ, ಆಕ್ಸಿಡೆಂಟ್ ಝೋನ್ ಬೋರ್ಡ್ ಎಷ್ಟು ಹಾಕಿದ್ದಾರೆ ಅಂದರೆ ಅಷ್ಟು ಕರ್ವ್ಸ್ ಇದೆ ಇದು.
ಎಷ್ಟೇ ಇವರು ಸೇಫ್ಟಿ ಪ್ರಿಕಾಷನ್ ಮಾಡಿದರೂ ಕೂಡ ಆಕ್ಸಿಡೆಂಟ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ಸಣ್ಣ ರೋಡು, ಹಳ್ಳಿ ಒಳಗಡೆ ಇರೋ ರೋಡ್ ಇದು. ಆದರೆ ನಿಜ ಅಷ್ಟು ಆಕ್ಸಿಡೆಂಟ್ ಆಗುತ್ತೆ ಅಂದರೆ ನಂಬೋಕ್ಕೆ ಆಗೋದಿಲ್ಲ. ಬಟ್ ನಾವು ಡ್ರೈವ್ ಮಾಡ್ಬೇಕಾದ್ರೆ ಹುಷಾರಾಗಿ ಡ್ರೈವ್ ಮಾಡಬೇಕು ಅಷ್ಟೆ. ಆಗಡಿಯಿಂದ ಡಾಬಸ್ಪೇಟೆ ರೋಡಲ್ಲಿ ನಾವು ಹೋಗ್ತಾ ಇರೋದು. ಇದೇ ರೋಡಲ್ಲಿ ದೇವರಾಯ ದುರ್ಗ, ನಾಮಚಿಲುಮೆ, ಗೊರುನಳ್ಳಿ ಲಕ್ಷ್ಮಿ ಆ್ಯಂಡ್ ಬೈಲಾಂಜನೇಯ, ಆಂಜನೇಯ ಸ್ವಾಮಿ ಎಲ್ಲನೂ ಇದೇ ರೋಡಲ್ಲೇ ಇರೋದು. ಒಂದೇ ರೋಡಲ್ಲಿ ತುಂಬ ಪ್ಲೇಸಸ್ ಕವರ್ ಮಾಡೋದು. ಹಸ್ಬೆಂಡ್ ಬೇರೆ ತುಂಬ ಬ್ಯುಸಿ ಇದ್ದಾರೆ, ಸಂತೋಷ್ ಬಾವ ಬರಲಿ. ಆಮೇಲೆ ನಾನು ಇವಳಿಗಿಂತ 5 ಕಮ್ಮಿ ಇದ್ದೀನಿ ಅನ್ಕೊಬಿಡಿ. ಅವ್ಳ ಮೇಲ್ಗಡೆ ಇವರ ದೀಕ್ಷಿತಾ ಹಸ್ಬೆಂಡು ನಮ್ಮ ಥರನೇ ಕಪಲ್ ತುಂಬ ಚೆನ್ನಾಗಿದ್ದಾರೆ. ನನ್ನ ತಂಗಿದಿರಿಗೆಲ್ಲ ಒಳ್ಳೆ ಹಸ್ಬೆಂಡೇ ಸಿಕ್ಕಿದ್ದಾರೆ. ದೇವಸ್ಥಾನ ಇರೋದು ಹಳ್ಳಿ ಒಳಗಡೆ, ಅಂದರೆ ಇದು ಪರ್ಟಿಕ್ಯುಲರ್ ದೇವಸ್ಥಾನಕ್ಕೇ ತುಂಬ ಜಾಗ ಇದೆ. ರೂಮ್ ಎಲ್ಲ ತುಂಬಾ ಇದೆ. ಎಲ್ಲ ಆವಾಗಿನ ಕಾಲದಲ್ಲಿ ಕಟ್ಟಿರೋ ಅಂಥದ್ದು. ರೂಮ್ಗೆ ಒಂದೊಂದು ನಂಬರ್ ಹಾಕಿರ್ತಾರೆ, ತೊಗೋಬೇಕು, ಫಸ್ಟೇ ಬುಕ್ಕಿಂಗ್ ಮಾಡ್ಕೊಬೇಕು. ದೇವ್ರು ಮಾಡೋರೆ ಇಲ್ಲಿ ತುಂಬ ಜನ ಇರ್ತಾರೆ, ಅದರಿಂದ ತುಂಬ ರಶ್ ಇರುತ್ತೆ. ಪಾರ್ಕ್ ಮಾಡೋಕ್ಕೆ ಗಾಡಿಗಳಿಗೆ ಜಾಗ ಇರೋದಿಲ್ಲ. ಅಷ್ಟು ಜಾಗ ಇದ್ದರೂ ಕೂಡ ನಮಗೆ ಏನೋ ಕಮ್ಮಿ ಅನಿಸುತ್ತೆ. ಬಟ್ ತುಂಬ ರಶ್ ಇರ್ತಾರೆ, ಅಷ್ಟೊಂದು ಜನ ಬರ್ತಾರೆ. ಮಳೆ ಬೇರೆ ಬರ್ತಾಯಿತ್ತು. ಇದು ಒಂದು ದೇವಸ್ಥಾನ ಇತ್ತು ಅಲ್ಲಿ ಅಪೋಸಿಟಲ್ಲಿ. ಮತ್ತು ಒಂದು ಆಂಜನೇಯನ ಸ್ಟ್ಯಾಚು ಇತ್ತು. ಒಂಥರ ಪೀಸ್ಫುಲ್ಲಾಗಿ ನಮಗೆ ಹೋಗಿ ಬಂದಿದ್ದಕ್ಕೆ ತುಂಬ ಪಾಸಿಟಿವ್ ವೈಬ್ ಅಂತಲೇ ಅನ್ನಿಸ್ತು ನನಗಂತೂ ಪರ್ಸ್ನಲಿ. ತುಂಬಾ ಖುಷಿ ಆಯಿತು. ಆ್ಯಂಡ್ ನಾವು ಒಂದು ಸಲ ವಿಸಿಟ್ ಮಾಡಲೇಬೇಕು. ಸೊ ಅದು ಇನ್ನೊಂದು ಸಲ ವಿಸಿಟ್ ಮಾಡಬೇಕು. ಸೇಮ್ ರಾಮನಗರ ಹೆಂಗೋ ತುಮಕೂರು ಹಂಗೇನೆ, ಬೆಟ್ಟ ಗುಡ್ಡಗಳು ಜಾಸ್ತಿ. ಹೆಂಗೆ ಅನ್ನಿಸ್ತು? ಚೆನ್ನಾಗಿ ಅನ್ನಿಸ್ತು ಅಲ್ವಾ? ನಮ್ಮಿಬ್ರದ್ದು ಒಂಥರ ಇವತ್ತು ಲಾಂಗ್ ಡ್ರೈವ್ ಆದಾಗ ಬಜರಂಗಿ ನೋಡ್ಬೇಕಂತ ಬಂದ್ವಿ. ಅದು ಕಲ್ಲೊಳಗಡೆನೆ ಮೂಡಿರೋದು ಮೂರ್ತಿ ಅಲ್ವಾ? ಐ ಡೋಂಟ್ ನೋ ಪ್ರಾಪರ್ಲಿ, ಬಟ್ ತುಂಬ ಪವರ್ಫುಲ್ ಅಂತ ಅಂದರು. ತುಂಬ ಶಕ್ತಿ ಇದೆ ಅಂತ ಹೇಳಿದ್ರು ಅವರು ಕೂಡ. ತುಂಬ ರಶ್ ಇತ್ತು ದೇವಸ್ಥಾನದೊಳಗಡೆ. ತುಂಬ ಸಿಂಪಲ್ಲಾಗಿದೆ ದೇವಸ್ಥಾನ. ಆದರೆ ಈ ರೀತಿ ರೂಮ್ಗಳೇ ತುಂಬಾ ಮಾಡಿದ್ದಾರೆ. ಹಳೆ ಕಾಲದಲ್ಲಿ ಮಾಡಿರೋದು ಎಲ್ಲ ಮಂಟಪ ಥರ, ಮಂಟಪ ಅಲ್ಲ, ರೂಮ್ಗಳ ಥರ ಮಾಡಿದ್ದಾರೆ ಅಡುಗೆಗಳು ಮಾಡ್ಕೊಳ್ಳೋದಕ್ಕೆ. ಫಸ್ಟ್ ಟೈಮ್ ನಾವು ನೋಡ್ತಾ ಇರೋ ಹಂಗೆ ಫಸ್ಟ್ ಟೈಮ್ ಆಂಜನೇಯ ಸ್ವಾಮಿಗೆ ಮಟನ್ ಊಟ. ಇಲ್ಲ ಮುತ್ತತಿಲು ಮಾಡ್ತಾರಲ್ವಾ? ಮುತ್ತತಿಲು ಆಂಜನೇಯ ಸ್ವಾಮಿನೇ ಇರೋದು. ಮುತ್ತೇತರಾಯ ಅಂತಾರೆ. ಆಂಜನೇಯ ಸ್ವಾಮಿ ಇದಿದೆ ನೋಡಿ, ಲಾರ್ಜ್ ಇದೆ. ಹಿಂಗಲ್ವಾ ನಾವು ಹೋಗಿದ್ದು? ಇಲ್ಲ ಇಲ್ಲ, ಈ ಸೈಡೆ ಹಿಂಗೋಗಿ ಹಂಗೋಗ್ಬೇಕು ನಾವು ವಾಪಸ್. ಇಲ್ಲೂ ಕೂಡ ನಾನ್ ವೆಜ್ ಮಾಡ್ತಾರೆ. ಇವ್ರು ವೆಜ್ಜು ಮಾಡಿಸಿದ್ರು, ನಾನ್ ವೆಜ್ಜು ವೆಜ್ಜು ಎರಡೂ ಮಾಡಿಸಿದ್ರು. ವೆಜಿಟೇರಿಯನ್ ಅವ್ರಿಗೆ ವೆಜ್ ತಿನ್ಕೊಳ್ಳಿ ಅಂದ್ಬಿಟ್ಟು ಊಟ ಸಖತ್ತಾಗಿ ಮಾಡಿಸಿದ್ರು. ಮಾತ್ರ ಸ್ವಲ್ಪ ಖಾರ ಅನ್ನಿಸ್ತು, ಯಾಕಂದರೆ ಈ ಸೈಡ್ ಅವರೆಲ್ಲ ಸ್ವಲ್ಪ ಖಾರನೇ ಜಾಸ್ತಿ ತಿಂತಾರೆ. ನಮ್ಮ ಥರ ಇವರು ಎಲ್ಲ ಭಟ್ರಿಗೊಪ್ಸಿ ಮಾಡಿಸಿದ್ರು. ಊಟ ತುಂಬಾ ಚೆನ್ನಾಗಿತ್ತು. ಬಟ್ ಸ್ವಲ್ಪ ಖಾರ ಇತ್ತು, ಯಾಕಂದರೆ ನಮ್ಮ ಕಡೆ ಮಾಡಿಸೋದಕ್ಕೂ ಬೆಂಗಳೂರು ಸೈಡ್ಗೂ ಇಲ್ಲಿಗೂ ತುಮಕೂರಿಗೂ ಸ್ವಲ್ಪ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಬಟ್ ತುಂಬ ಚೆನ್ನಾಗಿತ್ತು. ನೋಡಿ, ಇಲ್ಲಿಂದನೂ ಸಾವನ್ ಅದು ಕಾಣುತ್ತೆ ಆ ಬೆಟ್ಟ. ಹೋಯ್ತು ರಾಮನಗರ ನೋಡಿ 82 ಕಿಲೋಮೀಟರ್ ಅಂತ ಇದೆ ಇಲ್ಲಿಂದ. ಗಾಡ್, ನಾವಲ್ಲಿ ಹಾರೋಳ್ಳಿ ಮರಳವಾಡಿಗೆ ಹೋಗೋ ಅಷ್ಟೊತ್ತಿಗೆ ಎಷ್ಟೊತ್ತಾಗ್ಬೋದು? ಹಾರೋಳ್ಳಿ ನಮ್ಮ ಮರಳವಾಡಿಗೆ ಹೋಗೋಕ್ಕೆ 100 ಕಿಲೋಮೀಟರ್ ಅಂತ ತೋರಿಸ್ತು ಅಲ್ಲಿಂದ. ಜೋಳ ಮಾಡ್ತಾಯಿದ್ರು ಅಲ್ಲಿ. ನೀವು ಕೊಡಿಸ್ಬೇಕು ನನಗೆ. ಏನೂ ಬುದ್ಧಿನೇ ಇಲ್ಲ ರವಿಗಂತೂ. ಫಸ್ಟೇ ಜೋಳ ಮಾಡ್ತಾ ಇದ್ದಾರೆ ಅಂತ ನಿಲ್ಲಿಸಿದ್ರು ರವಿ. ಅಂಕಲ್ ಒಂದು ಜೋಳ ಕೊಡಿ.
ಫುಲ್ಲು ಫ್ರೈ ಮಾಡ್ಬಿಟ್ಟವ್ರೆ ಜೋಳನಂತೂ, ಏನೋ ಖಾರ ನಿಂಬೆಹಣ್ಣು ಎಲ್ಲ ಹಾಕ್ಬಿಟ್ಟು ಸ್ಪೈಸಿಯಾಗಿ ಚೆನ್ನಾಗೈತೆ. ತುಮಕೂರಲ್ಲಿ ನೋಡೋ ಪ್ಲೇಸಸ್ ತುಂಬಾನೇ ಇದೆ, ಬಟ್ ಸುಮ್ಮನೆ ಇರವ ನೀನು ಏನು ಹೇಳ್ತಾಳು. ಒಂದೇ ದಿನದಲ್ಲಂತೂ ಎಲ್ಲ ಕವರ್ ಮಾಡೋಕ್ಕಾಗಲ್ಲ, ಅಷ್ಟು ಪ್ಲೇಸಸ್ ಇದೆ. ತುಮಕೂರಿಗೆ ಅಂತಲೇ ಒಂದು 2 ದಿನ ಬರಬೇಕು. ಸಿದ್ಧಗಂಗೆ ಮಠ, ಇದು ಶಿವಗಂಗೆ, ದೇವರಾಯನ ದುರ್ಗ, ನಾಮಚಿಲುಮೆ, ಗೊರವನಹಳ್ಳಿ ಲಕ್ಷ್ಮಿ, ಸಾವನದುರ್ಗ ಎಲ್ಲ ನೋಡ್ಕೊಂಡು ಬರ್ಬೋದು. ಚೆನ್ನಾಗಿದೆ. ಹೇಳ್ಬೇಕಂದ್ರೆ ಸೇಮ್ ರಾಮನಗರ ಮತ್ತು ತುಮಕೂರು ಸೇಮ್ ಥರನೇ ಕಾಣಿಸ್ತಾ ಇದೆ. ನಾನು ಹೇಳಿದ್ನಲ್ಲ ಶಿವಗಂಗೆ ಬೆಟ್ಟ ನೋಡಿ, ದೂರದಿಂದ ಈ ರೀತಿ ಕಾಣುತ್ತೆ. ಎಷ್ಟು ಇದು ಒಂದು 20-30 ಕಿಲೋಮೀಟರ್ ದೂರಕ್ಕೂ ಕಾಣುತ್ತೆ, ಯಾಕಂದರೆ ತುಂಬ ಹೈಟಲ್ಲಿದೆ. ಮತ್ತು ಇದು ಟ್ರೆಕ್ಕಿಂಗ್ ಸ್ವಲ್ಪ ಕಷ್ಟ ಅಂತ ಹೇಳ್ತಾರೆ. ಒಂದ್ಸಲ ಆದರೂ ಈ ಟ್ರೆಕ್ಕಿಂಗ್ ಹೋಗ್ಬೇಕು. ಚಿನ್ನು, ಏನಂತೀರಾ? ಇವತ್ತು ತುಮಕೂರಿಗೆ ಅಂತಾನೆ ಒಂದು 2 ದಿನ ಬರಬೇಕು. ನೋಡಿ, ದಕ್ಷಿಣ ಕಾಶಿ ಶಿವಗಂಗಾ ಕ್ಷೇತ್ರ ಅಂತ ಇದೆ. ಹೊನ್ನಾದೇವಿ ಗಂಗಾಧರೇಶ್ವರ ಸ್ವಾಮಿ ಅದು ದೇವರಿರೋದು. ಒಂದು 2 ದಿನ ಬರ್ಬೇಕಲ್ವಾ ತುಮಕೂರಿಗೆ? ಬರಬೇಕು. ಏನು ಟರ್ನಿಂಗ್ ತಗೋಬೇಕು ತಾನೆ ಅವನು. ಇಂಡಿಕೇಟರ್ ಹಾಕಿಲ್ಲ, ಟರ್ನಿಂಗ್ ಬಂದ ಮೇಲೆ ಇಂಡಿಕೇಟರ್ ಹಾಕ್ಬಿಟ್ಟು. In 400 meters, slight left to stay on National Highway 948. ತುಮಕೂರಲ್ಲಿ ನೋಡೋ ಪ್ಲೇಸಸ್ ತುಂಬಾನೇ ಇದೆ. ಶಿವಗಂಗೆ, ಸಿದ್ಧಗಂಗೆ, ಆಮೇಲೆ ನಾಮಚಿಲುಮೆ, ದೇವರಾಯನ ದುರ್ಗ, ಗೊರವನಹಳ್ಳಿ ಲಕ್ಷ್ಮಿ, ಈ ರೀತಿ ತುಂಬಾ ಪ್ಲೇಸಸ್ ಇದೆ. ಸೊ ಇದೊಂದು ಟ್ರೆಕ್ಕಿಂಗ್ ಮಾಡಕ್ಕೆ ಇದು 1 ದಿನ ಇದಕ್ಕೆ ಹಿಡಿಯುತ್ತೆ. 1 ದಿನ ಬಂದು ಚಿನ್ನು ಎಲ್ಲ ನೋಡ್ಬಿಟ್ಟು ಸಿದ್ಧಗಂಗೆಯಲ್ಲಿ 1 ದಿನ ಸ್ಟೇ ಆಗ್ಬಿಡ್ಬೇಕು. ಆಮೇಲೆ ಇಲ್ಲೆಲ್ಲ ಬೇರೆ ಕಡೆ ಎಲ್ಲ ಬೇರೆ ಪ್ಲೇಸಸ್ ಕವರ್ ಮಾಡ್ಬೋದು. ಯಾವ ಥರ ಇದೆ ಅಲ್ಲಿ ಹತ್ತು ಹೋಗ್ಬೇಕು ಜನಗಳು. ನಾವು ಅವಾಗ ಬರ್ಬೇಕಾದ್ರೆ ಜನಗಳು ಹತ್ತುತ್ತಾ ಇದ್ರು, ಇವಾಗೂ ಕೂಡ ಜನಗಳಿದ್ದಾರೆ. ಬೆಟ್ಟದ ಮೇಲಿದ್ದಾರೆ ಜನಗಳು ಇವಾಗ. ನೀವು ನಿಮ್ಮ ಮೊಬೈಲನ್ನು ದಯವಿಟ್ಟು ಇಲ್ಲಿ ವ್ಯೂ ಒಂದು ಸ್ವಲ್ಪ ನೋಡೋಣ ಅಂತೇಳಿ ಗಾಡಿ ಸ್ಟಾಪ್ ಮಾಡಿ ನೋಡ್ತಾ ಇದ್ವಿ. ಚೆನ್ನಾಗಿತ್ತು ಅಂತ. ಆ್ಯಂಡ್ ರೋಡ್ ಕೂಡ ತುಂಬಾ ಚೆನ್ನಾಗಿದೆ. ಇದು ಗುಡೇಮಾರನಹಳ್ಳಿ ಚೆಕ್ ಪೋಸ್ಟ್ ಮೂಲಕ ರೈಲಿನಲ್ಲಿ ಹೋಗೋಕ್ಕೆ ಇಷ್ಟ ಇಲ್ಲದೆ ಇರೋರು ಈ ರೀತಿ ಪೀಸ್ಫುಲ್ಲಾಗಿ ಹೋಗ್ಬೋದು. ಬೇಡ ಅಂದ್ರೂ ಕೇಳಲ್ಲ. ತುಮಕೂರು ಹೈವೇಲಿ ನಾನು ಗಾಡಿ ಓಡಿಸ್ತೀನಿ ಅಂದ್ಬಿಟ್ಟು ಈಸ್ಕೊಂಡವಳೆ. ಜೀವ ಬಾಯಿಗೆ ಬಂದೈತೆ, ಕೂತಿದ್ದೀನಿ ಸೈಲೆಂಟಾಗಿ ವಿಡಿಯೋ ಮಾಡ್ಕೊಂಡು. ಮಾಗಡಿ ರೋಡ್ ಇದೆ ನಕ್ಕ. ನಿಮಗೆ ಡ್ರೈವಿಂಗ್ ಬರ್ದೇ ಇದ್ದಾಗ ನಾನು ಹೇಳ್ಕೊಟ್ಟಿದ್ದೀನಿ, ಆದರೆ ಇವಾಗ ನನಗೆ ಕಾರ್ ಕೊಡಲ್ಲ. ಹೇಳ್ಕೊಡ್ತಾ ಇದ್ಲು, ಬಟ್ ಆದ್ರೂ ಭಯ ಅಲ್ವಾ? ಎಷ್ಟು ಸ್ವಾರ್ಥಿಯಾಗಿದ್ದೀರಾ. ಇವಾಗ ನಾನು ಓಡಿಸ್ತೀನಿ ಅಂದರೆ ಭಯ ಅಂತೆ. ಕಾರೇ ಕೊಡಲ್ಲ ಫ್ರೆಂಡ್ಸ್, ನಾನು ಕಾರೇ ಕೊಡಲ್ಲ ಇತ್ತೀಚೆಗೆ. ನನಗೆ ಸ್ವಾರ್ಥಿ ಆಗ್ಬಿಟ್ಟಿದ್ದಾರೆ ತುಂಬಾ. ನಂಗೆ ಡ್ರೈವಿಂಗ್ ಅಂದರೆ ಎಷ್ಟು ಇಷ್ಟ, ಆದರೆ ನನ್ನ ಕೈಗೆ ಕಾರ್ ಕೊಡಲ್ಲ ಇವಾಗ. ಸಖತ್ ಇಷ್ಟ, ಓಡಿಸ್ತಾಳೆ. ಬಟ್ ಆದ್ರೆ ನನಗೆ ಭಯ. ಸ್ಲೋ ಮಾಡೋ ಅಂಶ ಐತೆ. ಹೆಂಗೋ ನನಗೂ ರವಿಗೂ ಒಂದು ಬ್ರೇಕ್ ಸಿಕ್ದಂಗೆ ಆಯಿತು. ಒಂದು ಸಣ್ಣದಾಗಿ ಒಂದು ಲಾಂಗ್ ಡ್ರೈವ್ ಮಾಡ್ದಂಗೆ ಆಯಿತು. ಖುಷಿ ಆಯಿತು. ತುಮಕೂರು ಸಿಟಿಗೆ ಏನು ಹೋಗಿಲ್ಲ, ಇದು ಹಿಂದೆನೇ ಇರೋದು ಆಂಜನೇಯ ದೇವಸ್ಥಾನಕ್ಕೆ. ನೀವು ಯಾರಾದರೂ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ರೆ 1 ಡೇ ಹೋಗಿ ಬರ್ಬೋದು. ಅದ್ರದ್ದು ಮ್ಯಾಪ್ ಡೈರೆಕ್ಷನ್ ಬಂದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ರೋಡ್ ಮಾತ್ರ ತುಂಬ ಚೆನ್ನಾಗಿದೆ. ಮಾಗಡಿ ಟು ದಾಬಸ್ಪೇಟೆಯಿಂದ ದೇವಸ್ಥಾನ. ನಾವು ಬಂದಿದ್ದು ಹಾರೋಹಳ್ಳಿಯಿಂದ ಬಿಡದಿಯಿಂದ ಮಾಗಡಿ ಆ್ಯಂಡ್ ಮಾಗಡಿಯಿಂದ ದಾಬಸ್ಪೇಟೆ. ರೋಡ್ ಮಾತ್ರ ಸೂಪರ್ ಆಗಿದೆ, ಚೆನ್ನಾಗಿ ಡ್ರೈವ್ ಮಾಡ್ಕೊಂಡು ಬರ್ಬೋದು. ನನಗೆ ಅಂದ್ರೆ ಅಲ್ಲಿ ಜಾಸ್ತಿ ಓಡ್ಸೋಕೆ ಕೊಡಲಿಲ್ಲ, ಕಿತ್ಕೊಂಡ್ಬಿಟ್ರು. ಓಕೆ, ಸ್ವಲ್ಪ ಖುಷಿ ಆಯಿತು ನನಗೂ. ನೀವು ಯಾರಾದರೂ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದರೆ ನಾನು ಮ್ಯಾಪಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಮ್ಯಾಪ್ ಡೈರೆಕ್ಷನ್ನು. ನೀವು ಹೋಗ್ಬಿಟ್ಟು ಬನ್ನಿ, ಎಂಜಾಯ್ ಮಾಡಿ. ಬರಬೇಕಾದ್ರೆ ಸಂಜೆ ಆಗಿಬಿಟ್ಟಿತ್ತು. ಸೊ ಮತ್ತೆ ಬಿಡದಿ ಬಿಸಿತಟ್ಟೆಯಲ್ಲಿ ತಿನ್ಕೊಂಡು ಹೋಗ್ಬಿಟ್ವಿ. ರೇಣುಕಾಂಬ ಅಂತ ಇದೆ ಬಿಡದಿಯಲ್ಲಿ, ಅಲ್ಲಿಗೆ ತಪ್ಪದೆ ವಿಸಿಟ್ ಮಾಡಿ ನೀವು ಒಂದ್ಸಲ, ತುಂಬ ಚೆನ್ನಾಗಿರುತ್ತೆ.